ಎಸ್ ಮೈ ಡಿಯರ್ ಟೀಚರ್ಸ್, ನಾವು ಎಚ್ ಎಸ್ ಟಿ ಆರ್ ತಯಾರು ಮಾಡ್ತಿದ್ವಿ ರಿಕ್ರೂಟ್ಮೆಂಟ್ ಗಾಗಿ. ಸೊ ಇದು 27th ವಿಡಿಯೋ. ನಾವು ಡಿಸ್ಕಸ್ ಮಾಡ್ತಿರುವಂತದ್ದು ಎಚ್ ಎಸ್ ಟಿ ಆರ್ ಇಂಗ್ಲಿಷ್ ಮೆಥಡಾಲಜಿ ಬಗ್ಗೆ. ಮುಂಚೆ ನಾವು ಅಕಾರ್ಡಿಂಗ್ ಟು ಸಿಲೆಬಸ್ ವೈಸ್ ಹೋಗ್ತಾ ಇದ್ದೀವಿ. ಲಿಟರೇಚರ್ ಕ್ಲಾಸಸ್ ಮಾಡಿದೀವಿ. ಇವಾಗ ಇದು ಎಚ್ ಎಸ್ ಟಿ ಆರ್ ಕ್ಲಾಸ್ ಮೆಥಡಾಲಜಿ ನಾವು ಬಂದಿದ್ದೀವಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೀವಿ. ಯೂನಿಟ್ ನಂಬರ್ 7 ದಲ್ಲಿ ಪಾರ್ಟ್ ಎ ಅಂತ ಮಾಡಿ ಅದು ಡಿಟೇಲ್ ಆಗಿ ನಾನು ಯೂನಿಟ್ 26 ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವ ರೀತಿ ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ. ಆಕ್ಚುಲಿ ಟೀಚಿಂಗ್ ಆಫ್ ವೆಕಾಬುಲರಿ ಅಂಡ್ ಗ್ರಾಮರ್ ಅಂತ ಬರುತ್ತೆ. ಮೊದಲು ವೆಕಾಬುಲರಿನ ನಾವು ಅದನ್ನ ಡಿಸ್ಕಸ್ ಮಾಡೋಣ, ಅದಾದ ನಂತರ ಗ್ರಾಮರ್ ನ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಚಾಪ್ಟರ್ ಸೆಕೆಂಡ್ ಬಂದಿದ್ದೇವೆ, ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ವೆಕಾಬುಲರಿ. ಸೊ ಅದನ್ನ ನೋಡೋಣ, ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್ ಅಂಕಲ್. ಓಕೆ, ರೈಟ್. ಸೊ ಹಾಗಾದ್ರೆ ಜಿಪಿಟಿ ತಯಾರು ಮಾಡ್ತಿರುವಂತಹ ಟೀಚರ್ಗಳಾಗಿ ಎಲ್ಲ ವಿಡಿಯೋಸ್ಗಳು ಟೆಕ್ಸ್ಟ್ ಬುಕ್ ಗ್ರಾಮರ್ ವಿಡಿಯೋಸ್ಗಳು ಅಂತ ಎಲ್ಲರೂ ಅನುಕೂಲಕರವಾದದ್ದಾಗಿದ್ದಾವೆ. ಮತ್ತು ಎಚ್ ಎಸ್ ಟಿ ತಯಾರು ಮಾಡ್ತಿರುವಂತಹ ಟೀಚರ್ಗಳಾಗಿ ವಿಡಿಯೋಸ್ಗಳು, ಕ್ರೈಸ್ಟ್ ಕೈ ತಯಾರು ಮಾಡ್ತಿರುವಂತಹ ಟೀಚರ್ಗಳ ವಿಡಿಯೋಸ್ಗಳು, ಎಲ್ಲ ವಿಡಿಯೋಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ವಿಡಿಯೋಗಳನ್ನ ನೋಡ್ರಿ. ಓಕೆ, ರೈಟ್. ಸೊ ಫಸ್ಟ್ ಹೇಳ್ಬಿಡ್ತೀನಿ, ಬಹಳಷ್ಟು ಜನ ಟೀಚರ್ಸ್ಗಳು ಜಾಯ್ನ್ ಆಗಿದ್ದೀರಿ. ಸ್ವಲ್ಪ ನಾನು ಹೇಳ್ತಾ ಬರ್ತಿದ್ದೀನಿ. ನಾನು ಇವಾಗ ಕೊಪ್ಪಳ ಪ್ರಮೋಷನ್ ಆಗೋದಕ್ಕಾಗಿ ಸ್ವಲ್ಪ ಇಲ್ಲಿ ಅಂತೂ ನೆಟ್ವರ್ಕ್ ಏನೂ ಇಲ್ಲ. ಎಷ್ಟು ಸಾಧ್ಯ ಅಷ್ಟು ಆಫ್ಲೈನ್ ಮಾಡ್ತಾ ಇದ್ದೀನಿ ಮತ್ತು ಬೇರೆ ಬೇರೆ ಕನೆಕ್ಷನ್ ಟ್ರೈ ಮಾಡ್ತಾ ಇದ್ದೀನಿ ಅಂತೆಲ್ಲ. ಸೊ ಇವತ್ತು ನಾನು ಜಿಯೋನು ಕೂಡ ಟ್ರೈ ಮಾಡಿದ್ದೀನಿ. ಆದ್ರೂ ಅಷ್ಟೊಂದು ಲೈವ್ ಸೆಷನ್ ತಗೊಳ್ಳೋಷ್ಟು ಆಗ್ತಾ ಇಲ್ಲ. ಅದಕ್ಕೆ ನಾನು ಬೇರೆ ಕಡೆ ಹೋಗಿ ಅಲ್ಲಿ ರೂಮ್ ದಲ್ಲಿ ಹೋಗಿ ಕ್ಲಾಸ್ ಮಾಡ್ಬೇಕಾಗ್ತದೆ. ಅದನ್ನು ಕೂಡ ನೋಡ್ತೀನಿ. ಒಟ್ಟಾರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಕ್ಲಾಸಸ್ ನ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೋ ಆಫ್ಲೈನ್ ವಿಡಿಯೋಸ್ಗಳು ಬರ್ತವೆ, ಏನೋ ತೊಂದ್ರೆ ಇಲ್ಲ, ಆಫ್ಲೈನ್ ವಿಡಿಯೋಸ್ಗಳು. ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ. ಓಕೆ, ರೈಟ್. ಸೊ ನಾನು ಸಿಲೆಬಸ್ ವೈಸ್ ವಿಡಿಯೋಸ್ ಮಾಡ್ತಿದ್ದೀನಿ. ಯೂನಿಟ್ ನಂಬರ್ 7 ಬಂದಿದೆ, ಟೀಚಿಂಗ್ ಆಫ್ ವೆಕಾಬುಲರಿ ಅಂಡ್ ಗ್ರಾಮರ್ ಅಂತಿದೆ. ಮೊದಲು ವೆಕಾಬುಲರಿನ ಮುಗಿಸಿ ಆಮೇಲೆ ಗ್ರಾಮರ್ ನ ಡಿಸ್ಕಸ್ ಮಾಡೋಣ. ಇದ್ರಲ್ಲೇ ಬಹಳಷ್ಟು ಲೆಸನ್ಸ್ ಬರ್ತಾವೆ, ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಯೂನಿಟ್ ನಂಬರ್ 8 ಈ ರೀತಿ ಹೋಗೋಣ. ಓಕೆ, ಸೊ 27th ವಿಡಿಯೋ ಮೆಥಡಾಲಜಿ ಬಗ್ಗೆ, ಎಚ್ ಎಸ್ ಟಿ ಮೆಥಡಾಲಜಿ ಬಗ್ಗೆ ತಯಾರು ಮಾಡ್ತಿದ್ದೀವಿ. ಅಂಡ್ ಇಲ್ಲಿ ಯೂನಿಟ್ ನಂಬರ್ 7 ಟೀಚಿಂಗ್ ಆಫ್ ವೆಕಾಬುಲರಿ ಅಂಡ್ ಗ್ರಾಮರ್ ಅಂತ ಬರುತ್ತೆ. ಅದರಲ್ಲಿ ಪಾರ್ಟ್ ಎ ಟೀಚಿಂಗ್ ಆಫ್ ವೆಕಾಬುಲರಿ, ಚಾಪ್ಟರ್ 2 ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ವೆಕಾಬುಲರಿ ಅಂತ ನಾವು ಡಿಸ್ಕಸ್ ಮಾಡುವಂತ ವಿಷಯ ಇವತ್ತು. ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀವಿ. ಯಾವುದನ್ನು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ನೆನಪು ಇಟ್ಕೋರಿ, ಇದೇನು ಸ್ಟಡಿ ಪ್ಲಾನ್ ಇದೆ. ನಾನು ವಿಡಿಯೋಸ್ ಯಾವ್ದು ರೀತಿ ಮಾಡ್ತೀನಿ ಅದೆಲ್ಲ ಒಂದು ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಇವಾಗ ನಾನು ವಿಡಿಯೋದಲ್ಲಿ ರೆಫರೆನ್ಸಸ್ ಕೂಡ ಹೇಳ್ತಿದ್ದೀನಿ. ಸೊ ಈ ವಿಡಿಯೋ ಆದ ನಂತರ ಇದಕ್ಕೆ ಸಂಬಂಧಪಟ್ಟ ರೆಫರೆನ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ಓಕೆ, ರೈಟ್. ಸೊ ಇದ್ರದ್ದು ಇಂಟ್ರೊಡಕ್ಟರಿ ಪಾರ್ಟ್ ನೋಡೋಣ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಮೊದಲು ಅರ್ಥ ಮಾಡ್ಕೊಳ್ಳಿ ಪ್ರಿನ್ಸಿಪಲ್ಸ್, ಅದರ ತತ್ವಗಳು, ವೆಕಾಬುಲರಿನ ಟೀಚಿಂಗ್ ಮಾಡುವಂತ ತತ್ವಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಟೀಚಿಂಗ್ vocabulary is not simply giving meanings of words. ಬರೇ ಅದನ್ನೇ ನಾವು ಮುಂಚೆ ಹೇಳಿದ್ವಿ. ಟೀಚಿಂಗ್ vocabulary ಅಂದ್ರೆ ಇಂಟ್ರೊಡಕ್ಟರಿ ಪಾಠದಲ್ಲಿ ಹೇಳಿದ್ವಿ. ಆ ವರ್ಡ್ ಟು ವರ್ಡ್ ಮೀನಿಂಗ್ ಕೊಟ್ರೆ ಆಗೋದಿಲ್ಲ. ವಿ ಆರ್ ಡೂಯಿಂಗ್ ಲೈಕ್ ದಟ್. ಓಕೆ, ಸೊ ಎಕ್ಸಾಂಪಲ್ ಇಂಗ್ಲಿಷ್ ಟು ಕನ್ನಡ ಮೀನಿಂಗ್ ವಿ ಆರ್ ಯೂಶುವಲಿ ಜನರಲಿ, ಸೊ ವಿ ಆರ್ ಡೂಯಿಂಗ್ ಲೈಕ್ ದಟ್. ಸೊ ಸಮ್ಟೈಮ್ಸ್ ವಿ ಆರ್ ಡೂಯಿಂಗ್ ಇಂಗ್ಲಿಷ್ ಟು ಇಂಗ್ಲಿಷ್ ಲೈಕ್ ಗ್ಲೋಸರಿ ಟೈಪ್ ಮೀನಿಂಗ್ಸ್ ಕೊಡ್ತಾ ಇದ್ದೀವಿ. ದ್ಯಾಟ್ಸ್ ನಾಟ್ ಇನಫ್. ಟೀಚಿಂಗ್ vocabulary ಅಷ್ಟು ಮಾಡಿದ್ರೆ ಟೀಚಿಂಗ್ vocabulary ಆಗೋದಿಲ್ಲ. ಸೊ ಟೀಚರ್ ಮಸ್ಟ್ ಡಿಸೈಡ್ ಏನ್ ಮಾಡ್ಬೇಕು ಅಂತಂದ್ರೆ, ಟೀಚರ್ ವಿಚ್ ವರ್ಡ್ ಶುಡ್ ಬಿ ಟಾಟ್ ಮುಂಚೆನೆ ಡಿಸ್ಕಸ್ ಪ್ಲಾನ್ ಮಾಡಿರ್ಬೇಕು. ಒಂದು ಕಂಟೆಕ್ಸ್ಟ್ ಹೇಳ್ತೀನಿ ಅಂದ್ರೆ ಅದರಲ್ಲಿರೋದು ಯಾವ ನ್ಯೂ ವರ್ಡ್ಸ್ ನಾನು ಹೇಳ್ಬೇಕಾಗುತ್ತೆ. ಅಂಡ್ ಇನ್ ವಾಟ್ ಆರ್ಡರ್ ಶುಡ್ ದೇ ಬಿ ಟಾಟ್. ಬ್ಯೂಟಿಫುಲ್, ಬ್ಯೂಟಿಫುಲ್. ನಾವು ಅದಕ್ಕೆ ಈ ಮೆಥಡಾಲಜಿನ ಯಾಕೆ ನಾವು ಮಾಡ್ಬೇಕಂದ್ರೆ ಇದಕ್ಕಾಗಿನೇ ತಿಳ್ಕೊಬೇಕು. ಯಾವ ವರ್ಡ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ಬೇಕು, ಕಲಿಸ್ಬೇಕು, ಮತ್ತೆ ಯಾವ ಆರ್ಡರ್ದಲ್ಲಿ ನಾನು ಅವುಗಳನ್ನ ಹೇಳ್ಬೇಕಾಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಸಿಂಪಲ್ ಟು ಈಸಿ ಇರುತ್ತೆ, ಹೌದೇನಿಲ್ಲ. ಸೊ ಸಿಂಪಲ್ ಟು ಕಾಂಪ್ಲೆಕ್ಸ್ ಇರ್ತಾವ. 2 ವರ್ಡ್ಸ್, 3 ವರ್ಡ್ಸ್, 3 ಲೆಟರ್ಸ್, ಈ ರೀತಿ ಹೋಗ್ತಿರ್ತೇವೆ. 4 ಲೆಟರ್ಸ್. ಹೌ ಶುಡ್ ದೇ ಬಿ ಟಾಟ್? ಹಾಗಾದ್ರೆ ಅವ್ನು ಹೇಗೆ ಕಲಿಸೋದು? ಯಾವ ವರ್ಡ್ಸ್ ಅನ್ನ ಕಲಿಸ್ಬೇಕು, ಯಾವ ಆರ್ಡರ್‌ದಲ್ಲಿ ಕಲಿಸ್ಬೇಕು, ಆಮೇಲೆ ಹೇಗೆ ಕಲಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೋಬೇಕು ನಾವು. ಆಮೇಲೆ ಹೌ ಕ್ಯಾನ್ ಲರ್ನರ್ಸ್ ರಿಮೆಂಬರ್ ಅಂಡ್ ಯೂಸ್ ದೆಮ್. ಅವನ್ನ ಹೇಗೆ ರಿಮೆಂಬರ್ ಮಾಡ್ಕೋತಾರೆ ಲರ್ನರ್ಸ್‌ಗಳು, ಮತ್ತೆ ಅವನ್ನ ಹೇಗೆ ಯೂಸ್ ಮಾಡ್ಕೋತಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಅಂಡ್ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್, ಅದಕ್ಕಾಗಿ ಈ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಲ್ಯಾಂಗ್ವೇಜ್ ಎಜುಕೇಟರ್ಸ್ ಹ್ಯಾವ್ ಪ್ರಪೋಸ್ಡ್ ಸರ್ಟನ್ ಪ್ರಿನ್ಸಿಪಲ್ಸ್ ಆಫ್ ಎಕಡೆಮಿಕ್ ಟೀಚಿಂಗ್. ಕೆಲವು ಪ್ರಿನ್ಸಿಪಲ್ಸ್ ಅನ್ನ ಅವ್ರು ಹೇಳ್ಕೊಡ್ತಾರೆ ವೆಕಾಬುಲರಿನ ಟೀಚ್ ಮಾಡ್ಬೇಕಾದ್ರೆ. ಸೊ ದೀಸ್ ಪ್ರಿನ್ಸಿಪಲ್ಸ್ ಹೆಲ್ಪ್ ಟೀಚರ್ಸ್ ಮೇಕ್ ವೆಕಾಬುಲರಿ ಲರ್ನಿಂಗ್ ಸಿಸ್ಟಮ್ಯಾಟಿಕ್ ಅಂಡ್ ಮೀನಿಂಗ್ಫುಲ್ ಅಂಡ್ ಎಫೆಕ್ಟಿವ್. ಸೊ ಆ ಪ್ರಿನ್ಸಿಪಲ್ಸ್ ನಮ್ಗೆ ಗೊತ್ತಾಗುತ್ತೆ ಹೇಗೆ ಅವು ಲರ್ನರ್ಸ್ ಸಿಸ್ಟಮ್ಯಾಟಿಕ್ ಕಲಿತಾರೆ, ಮೀನಿಂಗ್ಫುಲ್ ಆಗಿ ಕಲಿತಾರೆ, ಮತ್ತು ಇಫೆಕ್ಟಿವ್ ಆಗಿ ಕಲಿತಾರೆ. ಹೇಗೋ. ಸೊ ಮೀನಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ವೆಕಾಬುಲರಿ ಟೀಚಿಂಗ್ ಅರ್ಥ ಏನಂದ್ರೆ, ಪ್ರಿನ್ಸಿಪಲ್ಸ್ ಆಫ್ ವೆಕಾಬುಲರಿ ಟೀಚಿಂಗ್ ಆರ್ ದ ಗೈಡ್ಲೈನ್ಸ್ ದಟ್ ಹೆಲ್ಪ್ ಟೀಚರ್ಸ್ ಸೆಲೆಕ್ಟ್, ಪ್ರೆಸೆಂಟ್, ಪ್ರಾಕ್ಟಿಸ್ ಅಂಡ್ ರೀಇನ್ಫೋರ್ಸ್ ವೆಕಾಬುಲರಿ ಇಫೆಕ್ಟಿವ್ಲಿ. ಸೊ ಏನನ್ನ ಗೈಡ್ ಮಾಡ್ತೇವೆ ಅಂದ್ರೆ ಅವು ಗೈಡ್ಲೈನ್ಸ್ ಇದ್ದಂಗೆ ನಮ್ಮ ಟೀಚರ್ಸ್ ಒಳಗೆ. ಏನು ಗೈಡ್ಲೈನ್ಸ್ ಅಂದ್ರೆ
ಟೀಚರ್ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು, ಪ್ರೆಸೆಂಟೇಷನ್ ಹೆಂಗು, ಪ್ರಾಕ್ಟೀಸ್ ಹೆಂಗ್ ಮಾಡಬೇಕು, ಮತ್ತು ರೀಇನ್ಫೋರ್ಸ್ಮೆಂಟ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇವೆ. ಆಮೇಲೆ ದೇ ಇನ್ಸೂರ್ ದ್ಯಾಟ್ ವೆಕಬುಲರಿ ಟೀಚಿಂಗ್ ಈಸ್ ಏನನ್ನ ಇನ್ಸೂರ್ ಮಾಡ್ತವೆ, ಲರ್ನರ್ ಸೆಂಟರ್ಡ್ ಆಗಿರ್ಬೇಕು, ಕಂಟೆಕ್ಸ್ಟ್ ಬೇಸ್ಡ್ ಆಗಿರ್ಬೇಕು, ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಯೂಸ್ಫುಲ್ ಫಾರ್ ಕಮ್ಯುನಿಕೇಶನ್ ಯೂಸ್ಫುಲ್ ಆಗಿರ್ಬೇಕು, ಅಪ್ರಾಪ್ರಿಯೇಟ್ ಲರ್ನರ್ಸ್ ಲೆವೆಲ್ ಅವರ್ ಲೆವೆಲ್ ಅಲ್ಲಿ ಇರಬೇಕು. ಓಕೆ, ಇಂಪಾರ್ಟೆನ್ಸ್ ಆಫ್ ದೀಸ್ ಪ್ರಿನ್ಸಿಪಲ್ಸ್ ನೋಡೋಣ. ಫಾಲೋಯಿಂಗ್ ದೀಸ್ ಪ್ರಿನ್ಸಿಪಲ್ಸ್ ಹೆಲ್ಪ್ಸ್ ಟು ಅವಾಯ್ಡ್ ಟೀಚಿಂಗ್ ಅನ್ನೆಸೆಸರಿ ವರ್ಡ್ಸ್. ಸಿಕ್ಕಂಗೆ ಯಾವ್ದಾದ್ರೆ ವರ್ಡ್ಸ್ ಅನ್ನು ಹೇಳ್ಬೋದು, ಟೈಮ್ ವೇಸ್ಟ್ ಮಾಡೋದು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಸೇವ್ ಕ್ಲಾಸ್ ರೂಮ್ ಟೈಮ್, ಎಷ್ಟು ಬೇಕೋ ಅಷ್ಟನ್ನು ಹೇಳೋದು ಬಹಳಷ್ಟು ಇಂಪಾರ್ಟೆಂಟ್, ಅದು ಟೈಮ್ ಸೇವ್ ಮಾಡುತ್ತೆ. ಇಂಪ್ರೂವ್ ರಿಟೆನ್ಷನ್, ಮಕ್ಕಳ ಒಂದು ರಿಟೆನ್ಷನ್ ಇಂಪ್ರೂವ್ ಮಾಡುತ್ತೆ. ಡೆವಲಪ್ ಆಕ್ಟಿವ್ ವೆಕಬುಲರಿಯನ್ನು ಡೆವಲಪ್ ಮಾಡುತ್ತೆ. ಆಕ್ಟಿವ್ ಸಪೋರ್ಟ್ LS ಆಡಬಲ್ ಸ್ಕಿಲ್ಸ್ ನ ಸಪೋರ್ಟ್ ಮಾಡುತ್ತೆ. ಪ್ರಿಪೇರ್ ಲರ್ನರ್ಸ್ ಫಾರ್ ರಿಯಲ್ ಲೈಫ್ ಕಮ್ಯುನಿಕೇಶನ್, ಇದು ಬಹಳ ಇಂಪಾರ್ಟೆಂಟ್. ರಿಯಲ್ ಲೈಫ್ ಕಮ್ಯುನಿಕೇಶನ್ಗೆ ಮಕ್ಕಳಿಗೆ ತಯಾರು ಮಾಡೋಕ್ಕೆ ಆಗುತ್ತೆ. ಅಂಡ್ ಫ್ರೀಕ್ವೆನ್ಸಿ ಪ್ರಿನ್ಸಿಪಲ್ ನೋಡೋದಾದ್ರೆ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮೀನಿಂಗ್ ಏನು, ವರ್ಡ್ಸ್ ದಟ್ ಅಕರ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಇನ್ ಸ್ಪೋಕನ್ ಅಂಡ್ ರಿಟನ್ ಇಂಗ್ಲಿಷ್ ಶುಡ್ ಬಿ ಟಾಟ್ ಫಸ್ಟ್. ಯಾವುದನ್ನ ನಾವು ಮೊದಲು ಹೇಳ್ಬೇಕಂದ್ರೆ, ಯಾವ ವರ್ಡ್ಸ್ಗಳು ಹೆಚ್ಚಿಗೆ ಮತ್ತೆ ಮತ್ತೆ ಬಹಳಷ್ಟು ಸಲ ಯೂಸ್ ಮಾಡ್ಕೋತೇವೆ, ಸ್ಪೋಕನ್ ದಲ್ಲೇ ಆಗಿರ್ಬೋದು, ರಿಟರ್ನ್ ದಲ್ಲೇ ಆಗಿರ್ಬೋದು, ಅಂತ ವರ್ಡ್ಸ್ ಗಳನ್ನು ನಾವು ಫಸ್ಟ್ ಟೀಚ್ ಮಾಡಬೇಕು. ಎಕ್ಸಾಂಪಲ್ಸ್ ಯಾವುದಾದ್ರೆ, ಎಕ್ಸಾಂಪಲ್ಸ್ ಹೈ ಫ್ರೀಕ್ವೆಂಟ್ಲಿ ವರ್ಡ್ಸ್ ಗಳು ಅಂದ್ರೆ ಗೋ, ಕಮ್, ಮೇಕ್, ಟೇಕ್, ಸ್ಕೂಲ್, ಟೀಚರ್, ವಾಟರ್, ಫುಡ್, ಇವೆಲ್ಲ ಕಾಮನ್ ಆಗಿ ಹೆಚ್ಚಿಗೆ ಯೂಸ್ ಮಾಡುವಂತ ವರ್ಡ್ಸ್ಗಳು. ಆಮೇಲೆ ಲೋ ಫ್ರೀಕ್ವೆನ್ಸಿ ವರ್ಡ್ಸ್ಗಳು ಯಾವಂದ್ರೆ ಅರ್ಕೈಕ್ ಇರ್ಬೋದು, ಅಬ್ಸಲ್ಯೂಟ್ ಇರ್ಬೋದು, ಸರೆಂಡಿಪಿಟಸ್ ಇರ್ಬೋದು. ಇವು ಯಾಕೆ ಎಲ್ಲಿ ಯೂಸ್ ಮಾಡ್ತಾರೆ, ಅಪರೂಪವಾಗಿ ಯೂಸ್ ಮಾಡುವಂಥದ್ದು. ಲರ್ನರ್ಸ್ ಎನ್ಕೌಂಟರ್ ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ರಿಪೀಟೆಡ್ಲಿ ಟು ಸೊ ಲರ್ನಿಂಗ್ ದಮ್ ಗಿವ್ಸ್ ಮ್ಯಾಕ್ಸಿಮಮ್ ಕಮ್ಯುನಿಕೇಟಿವ್ ಬೆನಿಫಿಟ್. ಯಾವುದನ್ನ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅದೇ ವರ್ಡ್ಸ್ ನಾವು ಹೇಳಿದ್ರೆ ಮಕ್ಕಳಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಕ್ಲಾಸ್ ರೂಮ್ ಇಂಪ್ಲಿಕೇಶನ್ ಹೆಂಗ್ ಅಂತಂದ್ರೆ, ಟೀಚ್ ಗೋ ಅನ್ನ ಬಿಫೋರ್ ಪ್ರೊಸೀಡ್ ಗಿಂತ ಮುಂಚೆ ಕಲಿಸೋದು, ಆರ್ಡರ್ ಹೇಳ್ಬೇಕಾಗುತ್ತೆ. ಒಮ್ಮೆಲೆ ಡೈರೆಕ್ಟ್ ಪ್ರೊಸೀಡ್ ಕಲಿಸಿ ಆಮೇಲೆ ಗೋ ಅಲ್ಲ, ಸಿಂಪಲ್ ಟು ಕಾಂಪ್ಲೆಕ್ಸ್ ಗೆ ಬನ್ನಿ ಅಂತ ಹೇಳೋದು. ಗೋ ಅನ್ನ ಕಲಿಸಿದ್ರೆ ಆಮೇಲೆ ಪ್ರೊಸೀಡ್ ಗೆ ಬನ್ನಿ, ಬಿಗ್ ಅನ್ನು ಕಲಿಸಿದ್ರೆ ಆಮೇಲೆ ಎನಾರ್ಮಸ್ ಗೆ ಬನ್ನಿ. ಸೊ ಇದನ್ನ ಮೆಮೊರಿ ಟೆಕ್ ನೋಡಿದ್ರೆ ಫ್ರೀಕ್ವೆಂಟ್ ಫಸ್ಟ್, ಯಾವುದನ್ನ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅದನ್ನ ಫಸ್ಟ್ ಕಲಿಸುವಂಥದ್ದು. ಯುಟಿಲಿಟಿ ಪ್ರಿನ್ಸಿಪಲ್ ನೋಡೋದಾದ್ರೆ, ಮೀನಿಂಗ್ ವರ್ಡ್ಸ್ ದಟ್ ಆರ್ ಯೂಸ್ಫುಲ್ ಲರ್ನರ್ಸ್ ಡೈಲಿ ಲೈಫ್ ಶುಡ್ ಬಿ ಗಿವನ್ ಪ್ರಿಯಾರಿಟಿ. ಯಾವುದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಡೈಲಿ ಲೈಫ್ ದಲ್ಲಿ ಹೆಚ್ಚು ಯೂಸ್ ಮಾಡುವಂತ ಹೆಚ್ಚು ವರ್ಡ್ಸ್ ಯೂಸ್ ಮಾಡುವಂತ ವರ್ಡ್ಸ್ ಗಳಿಗೆ ಇಂಪಾರ್ಟೆನ್ಸ್ ಕೊಡ್ರಿ. ಓಕೆ, ಎಕ್ಸಾಂಪಲ್ ಯೂಸ್ಫುಲ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಇರ್ತಾವು, ಹೋಮ್ವರ್ಕ್ ಆಗಿರ್ಬೋದು, ಕ್ಲಾಸ್ ರೂಮ್ ಆಗಿರ್ಬೋದು, ಎಕ್ಸಾಮಿನೇಷನ್ ಆಗಿರ್ಬೋದು, ಬಸ್, ಇವೆಲ್ಲ ಕಾಮನ್ ಆಗಿ ಮಾರ್ಕೆಟ್, ಹಾಸ್ಪಿಟಲ್, ಇವೆಲ್ಲವೂ ಇರ್ತಾವ. ಆಮೇಲೆ ಲೆಸ್ ಯೂಸ್ಫುಲ್ ಫಾರ್ ಬಿಗ್ನೆಸ್ ಯಾವಂದ್ರೆ ಲೆಸ್ ಲೆಚರ್ ಆಗ್ಬೋದು, ಆಂಥ್ರೋಪಾಲಜಿ ಆಗ್ಬೋದು, ಇವೆಲ್ಲ ಎಲ್ಲಿ ಯೂಸ್ ಮಾಡ್ತೇವೆ ಹೇಳ್ರಿ, ಈ ಇಂಥವೆಲ್ಲ ಸ್ಟಾರ್ಟಿಂಗ್ ಕಲಿಸ್ಬೇಡ್ರಿ ಅಂತ ಹೇಳ್ತಾರೆ. ಅಂಡ್ ಇಂಪಾರ್ಟೆನ್ಸ್ ಹೇಳೋದಾದ್ರೆ ಯುಟಿಲಿಟಿ ಡಿಪೆಂಡ್ಸ್ ಆನ್ ಲರ್ನರ್ಸ್ ಏಜ್ ಮೇಲೆ ಡಿಪೆಂಡ್ ಇರುತ್ತೆ, ನೀಡ್ಸ್ ಗಳ ಮೇಲೆ ಡಿಪೆಂಡ್ ಇರುತ್ತೆ, ಎನ್ವೈರನ್ಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ, ಕರಿಕ್ಯುಲಮ್ ಬೇಸ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಚ್ ಎಸ್ ಟಿಪ್ ನೋಡೋದಾದ್ರೆ ಫ್ರೀಕ್ವೆನ್ಸಿ ಕಾಮನ್ ಇನ್ ಲ್ಯಾಂಗ್ವೇಜ್ ನಲ್ಲಿ, ಆಮೇಲೆ ಯುಟಿಲಿಟಿ ಯೂಸ್ಫುಲ್ ಇನ್ ಲೈಫ್. ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ಬಾರಿ ನಾವು ಯೂಸ್ ಮಾಡ್ತೇವೆ ಅದು, ಯುಟಿಲಿಟಿ ಅಂದ್ರೆ ಯೂಸ್ಫುಲ್ ಇನ್ ಲೈಫ್ ನಲ್ಲಿ. ಎರಡೂ ಇರಬೇಕು, ಫ್ರೀಕ್ವೆನ್ಸಿ ಇರಬೇಕು, ಯುಟಿಲಿಟಿ ಇರಬೇಕು. ದಿಸ್ ಟೂ ಆರ್ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಫ್ರೀಕ್ವೆನ್ಸಿ ಎಷ್ಟು ಬಾರಿ ಯೂಸ್ ಮಾಡ್ತೇವೆ, ಯುಟಿಲಿಟಿ ಯೂಸ್ಫುಲ್ ಇನ್ ಲೈಫ್ ಅಂತ. ಲರ್ನಬಿಲಿಟಿ ಪ್ರಿನ್ಸಿಪಲ್ ನೋಡೋದಾದ್ರೆ, ಮೀನಿಂಗ್ ವೆಕಾಬುಲರಿ ಶುಡ್ ಬಿ ಸೆಲೆಕ್ಟೆಡ್ ಅಕಾರ್ಡಿಂಗ್ ಟು ಹೌ ಈಸಿಲಿ ಲರ್ನರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ರಿಮೆಂಬರ್. ಅದನ್ನ ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೋತಾರೆ ಲರ್ನರ್ಸ್ ಅನ್ನೋದನ್ನ. ಅದನ್ನ ಈಸಿ ವರ್ಡ್ಸ್ ಯಾವ ಬರ್ತಾವ, ಇವೆಲ್ಲ ಈಸಿ ವರ್ಡ್ಸ್ ಬರ್ತಾವ, ಹೌದೇನೆ. ಇನ್ ಡಿಫಿಕಲ್ಟ್ ವರ್ಡ್ಸ್ಗಳು ಇವೆಲ್ಲ ಬರ್ತಾವ. ಸೊ ಇವೆಲ್ಲ ಮೊದಲು ಅವುಗಳನ್ನ ಕಲಿಸಿ ಆಮೇಲೆ ಡಿಫಿಕಲ್ಟ್ ವರ್ಡ್ಸ್ ಕಲಿಸಿ ಅಂತ ಹೇಳುವಂಥದ್ದು. ಆಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಬಿಲಿಟಿ ಮೇಲೆ ಫ್ಯಾಕ್ಟರ್ಸ್ ಇರ್ತದೆ. ಲೆಂತ್ ಆಫ್ ದ ವರ್ಡ್ ವೆರಿ ಇಂಪಾರ್ಟೆಂಟ್, ಪ್ರೊನೌನ್ಸಿಯೇಷನ್ ವೆರಿ ಇಂಪಾರ್ಟೆಂಟ್, ಸಿಮಿಲರಿಟಿ ಟು ನೌನ್ ವರ್ಡ್ಸ್ ಅದೇ ರೀತಿ ಇದ್ದಂತ ಶಬ್ದಗಳನ್ನು ಹೇಳುವಂಥದ್ದು. ಆಮೇಲೆ ಕಾಂಕ್ರೀಟ್ನೆಸ್ ವರ್ಡ್ಸ್ಗಳು ಆಗಿರ್ಬೋದು, ಲರ್ನರ್ಸ್ ಏಜ್ಗೆ ಸಂಬಂಧಪಡುತ್ತೆ, ಇವೆಲ್ಲವೂ ಫ್ಯಾಕ್ಟರ್ಸ್ ಆಗ್ತವೆ. ಇನ್ನು ಕ್ಲಾಸ್ ರೂಮ್ ಇಂಪ್ಲಿಕೇಶನ್ ನೋಡೋದಾದ್ರೆ, ಬಿಗಿನ್ ವಿತ್ ಕಾಂಕ್ರೀಟ್ ಅಂಡ್ ಸಿಂಪಲ್ ವರ್ಡ್ಸ್ ಒಂದಿಗೆ ಸ್ಟಾರ್ಟ್ ಮಾಡ್ರಿ. ಅಂಡ್ ಕಂಟೆಕ್ಸ್ಟ್ ಪ್ರಿನ್ಸಿಪಲ್, ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಾಡರ್ನ್ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಕಂಟೆಕ್ಸ್ಟ್ ಅನ್ನು ನಾವು ಕಾಮನ್ ಆಗಿ ಹೇಳ್ತಾ ಇದೀವಿ, ಒಂದು ವರ್ಡ್ ಇರ್ತದೆ ಅದನ್ನ ಸೆಂಟೆನ್ಸ್ ರೀತಿಯಲ್ಲಿ ಯೂಸ್ ಮಾಡಿ ಕಲಿಸೋದು. ಇದು ಮೀನಿಂಗ್ ಏನಂತಂದ್ರೆ, ವರ್ಡ್ ಶುಡ್ ಬಿ ಟಾಟ್ ಇನ್ ಮೀನಿಂಗ್ಫುಲ್ ಕಂಟೆಕ್ಸ್ಟ್ ರಾದರ್ ಇನ್ ಐಸೋಲೇಷನ್. ಸಪರೇಟ್ ಆಗಿ ಕಲಿಸೋದ್ರಿಂದ ವರ್ಡ್ಸ್ ವರ್ಡ್ ಮೀನಿಂಗ್ ಕೊಡೋದ್ರಿಂದ ಅದನ್ನ ವಾಕ್ಯದಲ್ಲಿ ಕಲಿಸೋದು. ರಾಂಗ್ ವೇ ಯಾವ್ದಂತಂದ್ರೆ ಆನೆಸ್ಟ್ ಟ್ರೂತ್ಫುಲ್ ಅಂತ ಕಲಿಸೋದು ರಾಂಗ್ ವೇ.
ಬೆಟರ್ ವೇ ಯಾವ್ದಂತಂದ್ರೆ, ಸೊ ಈಗ ರವಿ ರಿಟರ್ನ್ ದ ಲಾಸ್ಟ್ ವಾಲೆಟ್, ಹೀಸ್ ಅನ್ ಆನೆಸ್ಟ್ ಬಾಯ್ ಅಂತ ಹೇಳ್ತಿದ್ವಿ. ಈ ರೀತಿ ವಾಕ್ಯ ಮಾಡಿ ಕಲಿಸಿದೆ ಅಂತ ಹೇಳುವಂಥದ್ದು. ಲರ್ನರ್ಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಥ್ರೂ ದ ಸಿಚುವೇಶನ್ ಮೂಲಕ ಅರ್ಥ ಮಾಡ್ಕೊತಾರೆ. ಅಡ್ವಾಂಟೇಜ್ ಆಫ್ ಕಂಟೆಕ್ಚುಯಲ್ ಟೀಚಿಂಗ್ ಏನೇನು ಅಂತಂದ್ರೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಬೆಟರ್ ರಿಟೆನ್ಷನ್, ಕರೆಕ್ಟ್ ಯೂಸೇಜ್ ಅಂಡ್ ನ್ಯಾಚುರಲ್ ಲರ್ನಿಂಗ್ ಆಗುತ್ತೆ. ಇಂಪ್ರೂವ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಆಗುತ್ತೆ. ಒನ್ ಲೈನರ್ ನೋಡೋದಾದ್ರೆ ವೆಕಬರಿ ಇಸ್ ಬೆಸ್ಟ್ ಲರ್ನ್ ಇನ್ ಕಾಂಟೆಕ್ಸ್ಟ್ ಅಂತ ಅರ್ಥ ಮಾಡ್ಕೊಳ್ರಿ. ವೆಕಬರಿ ಯಾವಾಗಲೂ ಕಾಂಟೆಕ್ಸ್ಟ್ ದಲ್ಲಿ ಕಲಿಸ್ರಿ. ಸೊ ಗ್ರಾಡೇಷನ್ ಪ್ರಿನ್ಸಿಪಲ್ ನೋಡೋದಾದ್ರೆ ಮೀನಿಂಗ್ ಏನು, ವೆಕಬರಿ ಶುಡ್ ಬಿ ಅರೇಂಜ್ಡ್ ಇನ್ ಲಾಜಿಕಲ್ ಸೀಕ್ವೆನ್ಸ್ ಅಲ್ಲಿ ಅರೇಂಜ್ ಮಾಡುವಂಥದ್ದು. ಆರ್ಡರ್ ಹೆಂಗಂದ್ರೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಆಗಿರ್ಬೋದು, ಈಸಿ ಟು ಡಿಫಿಕಲ್ಟ್ ಆಗಿರ್ಬೋದು, ನೌನ್ ಟು ಅನ್ನೌನ್, ಸೊ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಈ ರೀತಿ ಆರ್ಡರ್ ಅಲ್ಲಿ ಇರಬೇಕು. ಒಮ್ಮೆಲೆ ಕಾಂಪ್ಲೆಕ್ಸ್ ಟು ಸಿಂಪಲ್ ಉಲ್ಟಾ ಹೋಗ್ಬೇಡ್ರಿ. ಸೊ ನಮ್ಮ ಬುದ್ಧಿವಂತಿಕೆ ಅಂತ ತೋರಿಸೋದಿಲ್ಲ, ಮಕ್ಕಳ ಮುಂದೆ ನಮ್ಮ ಈಸಿ ವೇ ಅನ್ನು ಹೇಳ್ಕೊಡೋದು. ಹೈ ಫ್ರೀಕ್ವೆನ್ಸಿ ಟು ಲೋ ಫ್ರೀಕ್ವೆನ್ಸಿಗೆ ಹೋಗೋದು. ಇನ್ ಎಕ್ಸಾಂಪಲ್ ನೋಡಿದ್ರೆ ಸ್ಟೇಜ್ 1 ದಲ್ಲಿ ಬುಕ್ ಅನ್ನೋದು ಇದೆ ಅನ್ಕೊಡ್ರಿ. ಸ್ಟೇಜ್ 2 ದಲ್ಲಿ ಅದನ್ನ ಇಂಗ್ಲಿಷ್ ಬುಕ್ ಅಂತ ತಗೋತೀನಿ. ಸ್ಟೇಜ್ 3 ದಲ್ಲಿ ಮೈ ಇಂಗ್ಲಿಷ್ ಬುಕ್ ಅಂತ ಮಾಡ್ತೀನಿ. ದ ಲರ್ನರ್ಸ್ ಪ್ರೋಗ್ರೆಸ್ ಗ್ರಾಜುಯಲಿ, ಈ ರೀತಿ ದ ಲರ್ನರ್ ಏನಾಗ್ತಾರೆ, ಪ್ರೋಗ್ರೆಸ್ ಗ್ರಾಜುಯಲಿ ಆಗಿ ಪ್ರೋಗ್ರೆಸ್ ಆಗ್ತಾರೆ. ಇನ್ನು ಇಂಪಾರ್ಟೆನ್ಸ್ ಏನಂದ್ರೆ ಪ್ರಿವೆಂಟ್ಸ್ ಕನ್ಫ್ಯೂಷನ್, ಕ್ಲಿಯರ್ ಆಗುತ್ತೆ, ಬಿಲ್ಡ್ಸ್ ಕಾನ್ಫಿಡೆನ್ಸ್ ಆಗುತ್ತೆ, ಇನ್ಸೂರ್ಸ್ ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಆಗುತ್ತೆ, ಆಮೇಲೆ ಸಪೋರ್ಟ್ಸ್ ಲಾಂಗ್ ಟರ್ಮ್ ರಿಟೆನ್ಷನ್ ಆಗುತ್ತೆ. ಓಕೆ, ಇನ್ನು ಮೀನಿಂಗ್ ನೋಡೋದಾದ್ರೆ ವೆಕಾಬುಲರಿ ಮಸ್ಟ್ ಬಿ ರಿಪೀಟೆಡ್ ಅಂಡ್ ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಸೊ ಅದನ್ನ ರೀಎನ್ಫೋರ್ಸ್ಮೆಂಟ್ ಅಲ್ಲಿ ಹೆಚ್ಚಿಗೆ ರಿಪೀಟ್ ಮಾಡುವಂಥದ್ದಾಗಿರ್ಬೋದು, ಪ್ರಾಕ್ಟೀಸ್ ಮಾಡುವಂಥದ್ದಾಗಿರ್ಬೋದು. ಅಂಡ್ ರಿಸರ್ಚ್ ಶೋಸ್ ದಟ್ ವರ್ಡ್ ಇಸ್ ಆಫನ್ ಫಾರ್ಗಟನ್ ಇಫ್ ಇಟ್ ಇಸ್ ಎನ್ಕೌಂಟರ್ಡ್ ಓನ್ಲಿ ಒನ್ಸ್. ಯಾವಾಗಲೂ ಒಮ್ಮೆ ಯೂಸ್ ಮಾಡೋದಾದ್ರೆ ಖಂಡಿತವಾಗ್ಲೂ ವಿಲ್ ಫಾರ್ಗೆಟ್ ದಟ್ ವರ್ಡ್. ಸೊ ಆಗಾಗ ಯೂಸ್ ಮಾಡುವಂತೆ ಅವರಿಗೆ ಇನ್ಸ್ಪೈರ್ ಮಾಡ್ರಿ. ರಿಇನ್ಫೋರ್ಸ್ಮೆಂಟ್ ಟೆಕ್ನಿಕ್ಸ್ ಗಳು ಏನೇನಂತಂದ್ರೆ ರಿವಿಷನ್ ಆಕ್ಟಿವಿಟೀಸ್ ಮಾಡಿಸೋ ಮೂಲಕ, ವೆಕಾಬುಲರಿ ಗೇಮ್ಸ್ ಗಳನ್ನ ಆಡಿಸೋ ಮೂಲಕ, ಕ್ವಿಜಸ್ ಗಳನ್ನ ಮಾಡಿಸೋ ಮೂಲಕ, ಡಿಕ್ಟೇಷನ್ ಮಾಡಿಸೋ ಮೂಲಕ, ರೀಡಿಂಗ್ ಪ್ಯಾಸಸ್ ಗಳನ್ನ ಮಾಡಿಸೋ ಮೂಲಕ, ಸ್ಪೀಕಿಂಗ್ ಟಾಸ್ಕ್ ಗಳ ಮೂಲಕ ಅಂಡ್ ರೈಟಿಂಗ್ ಅಸೈನ್ಮೆಂಟ್ಸ್ ಮೂಲಕ ನಾವು ರಿಇನ್ಫೋರ್ಸ್ಮೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಬಹುದು. ಎಕ್ಸಾಂಪಲ್ ಹೇಳೋದಾದ್ರೆ ವರ್ಡ್ ಟಾಟ್ ಆನ್ ಮಂಡೇ ಶುಡ್ ಅಪಿಯರ್ ಅಗೇನ್ ಇನ್, ಸೊ ವೆನ್ಸ್ಡೇ ರೀಡಿಂಗ್, ಫ್ರೈಡೇ ಸ್ಪೀಕಿಂಗ್ ಆಕ್ಟಿವಿಟಿ, ನೆಕ್ಸ್ಟ್ ವೀಕ್ಸ್ ರೈಟಿಂಗ್ ಟಾಸ್ಕ್. ಸೊ ಈ ರೀತಿ ನಾವು ಮಾಡ್ಬೋದು. ಇನ್ನು ಎಚ್ ಎಸ್ ಎಲ್ ಮೆಮೊರಿ ಟ್ರಿಕ್ ನೋಡಿದ್ರೆ ರಿಪೀಟ್ ರಿಟೇನ್ ಅಂತ ನೆನಪಿಟ್ಬೋದು. ಸೊ ಮೋಟಿವೇಶನ್ ಪ್ರಿನ್ಸಿಪಲ್ ನೋಡ್ರಿ. ಮೋಟಿವೇಶನ್ ಪ್ರಿನ್ಸಿಪಲ್ ಮೀನ್ಸ್ ಲರ್ನರ್ಸ್ ಲರ್ನ್ ವೆಕಬುಲರಿ ಬೆಟರ್ ವೆನ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಅಂಡ್ ಮೋಟಿವೇಟೆಡ್. ಅವಕ್ಕೆ ಮಕ್ಕಳಿಗೆ ಇಂಟ್ರೆಸ್ಟ್ ಮಾಡುವ ರೀತಿಯಲ್ಲಿ ಕಲಿಸುವಂಥದ್ದು, ಮೋಟಿವೇಟ್ ಮಾಡೋ ರೀತಿಯಲ್ಲಿ ಕಲಿಸಿದ್ರೆ ಮಾತ್ರ ಮಕ್ಕಳು ಕಲ್ಕೋತಾರೆ. ಅದರ ಮೋಟಿವೇಟಿಂಗ್ ಆಕ್ಟಿವಿಟೀಸ್ಗಳು ಯಾವ, ಗೇಮ್ಸ್ ಆಡೋ ಮೂಲಕ, ಸ್ಟೋರೀಸ್, ಸಾಂಗ್ಸ್, ಪಜಲ್ಸ್, ಕಾಂಪಿಟೇಷನ್ಸ್, ಡಿಜಿಟಲ್ ಆಪ್ಸ್ ಮೂಲಕ ಅಂಡ್ ರೋಲ್ ಪ್ಲೇಸ್ ಮೂಲಕ ನಾವು ಮಕ್ಕಳಿಗೆ ಮೋಟಿವೇಟ್ ಮಾಡ್ಬೋದು. ಸೊ ಇಂಪಾರ್ಟೆನ್ಸ್ ಏನಂದ್ರೆ ಅದರದ್ದು ಮೋಟಿವೇಶನ್ ಇನ್ಕ್ರೀಸಸ್ ಅಟೆನ್ಷನ್, ಪಾರ್ಟಿಸಿಪೇಷನ್, ಪ್ರಾಕ್ಟೀಸ್, ರಿಟೆನ್ಷನ್ ಹೆಚ್ಚಿಗೆ ಆಗುತ್ತೆ. ಇನ್ ಅಡಿಷನಲ್ ಮಾಡರ್ನ್ ಪ್ರಿನ್ಸಿಪಲ್ಸ್ ನೋಡೋದಾದ್ರೆ ಮಲ್ಟಿ ಸೆನ್ಸರಿ ಪ್ರಿನ್ಸಿಪಲ್ ಅಂತ ಬರ್ತದೆ. ಅಂದ್ರೆ ಇವು ಸೀಯಿಂಗ್ ಆಗಿರ್ಬೋದು, ಹಿಯರಿಂಗ್, ಸ್ಪೀಕಿಂಗ್, ಡೂಯಿಂಗ್ ಟುಗೆದರ್, ಆ ರೀತಿ ಮಾಡೋ ಮೂಲಕ ಅದನ್ನ ಫಾರ್ ಎಕ್ಸಾಂಪಲ್ ಶೋ ಅ ಪಿಕ್ಚರ್, ಸೇ ದ ವರ್ಡ್, ಮೇಕ್ ಶೋರ್ಸ್ ರಿಪೀಟ್, ಯೂಸ್ ಇಟ್ ಅಂಡ್ ಅಟ್ವಿಟ್. ಇದನ್ನ ನಾವು ಮಾಡ್ತಿರ್ತೀವಿ ಈ ಕಾರ್ಯಕ್ರಮದಲ್ಲಿ. ಒಂದು ಪಿಕ್ಚರ್ ತೋರಿಸ್ತಾ ಅದ್ರ ಬಗ್ಗೆ ವರ್ಡ್ಸ್ ಅನ್ನೋದು ಅದನ್ನ ಮಕ್ಕಳು ರಿಪೀಟ್ ಮಾಡೋದು, ಅದನ್ನ ಮತ್ತೆ ಆಕ್ಟಿವಿಟಿ ಮೂಲಕ ಯೂಸ್ ಮಾಡೋದು, ಈ ರೀತಿ ಮಾಡೋದು. ಇನ್ನು ಆಕ್ಟಿವ್ ಯೂಸ್ ಪ್ರಿನ್ಸಿಪಲ್ ಅಂತಂದ್ರೆ ಲರ್ನರ್ ಶುಡ್ ಯೂಸ್ ನ್ಯೂ ವರ್ಡ್ಸ್ ಇನ್ ಸ್ಪೀಚ್ ಅಂಡ್ ರೈಟಿಂಗ್ ದಲ್ಲಿ ಯೂಸ್ ಮಾಡುವಂಥದ್ದು. ಆ ವರ್ಡ್ ಅನ್ನ ಸ್ಪೀಚ್ ದಲ್ಲಿ ಆಗಿರ್ಬೋದು, ರೈಟಿಂಗ್ ದಲ್ಲಿ ಆಗಿರ್ಬೋದು. ಇದು ಮಲ್ಟಿ ಸೆನ್ಸರಿ ಅಂದ್ರೆ ಹಿಯರಿಂಗ್, ಸ್ಪೀಕಿಂಗ್, ಸೀಯಿಂಗ್ ಎಲ್ಲ ಬಂದಿವೆ. ಆಕ್ಟಿವ್ ಯೂಸ್ ಅಂದ್ರೆ ಸ್ವಂತವಾಗಿ ಬರೆಯೋದು, ಓದೋದು. ರೆಕಾಗ್ನಿಷನ್ ಅಲೋನ್ ಈಸ್ ನಾಟ್ ಇನಫ್ ಅನ್ನೋದು ನೆನಪಿರ್ರಿ. ಅಂಡ್ ಇಂಡಿಪೆಂಡೆನ್ಸ್ ಪ್ರಿನ್ಸಿಪಲ್ ಅಂತಂದ್ರೆ ಸ್ಟೂಡೆಂಟ್ಸ್ ಶುಡ್ ಲರ್ನ್ ಹೌ ಟು ಲರ್ನ್ ವೆಕಬುಲರಿ ಬೈ ದೆಮ್ಸೆಲ್ಸ್ ಥ್ರೂ, ಹೆಂಗ್ ತಮ್ಮ ಕಲಿಬಹುದು ಅನ್ನೋದನ್ನ ಡಿಕ್ಷನರೀಸ್ ನೋಡೋ ಮೂಲಕ ಇರ್ಬೋದು, ರೀಡಿಂಗ್ ಮಾಡೋ ಮೂಲಕ, ನೋಟ್ ಮೇಕಿಂಗ್ ಮೂಲಕ, ವರ್ಡ್ ಅನಾಲಿಸಿಸ್ ಮೂಲಕ, ಡಿಜಿಟಲ್ ರಿಸರ್ಚ್ ಮೂಲಕ ತಮ್ಮ ನಾವೇ ಮಕ್ಕಳು ಕಲಿಬಹುದು. ಎಲ್ಲ ನಾವೇ ಹೇಳ್ಕೊಡ್ಬೇಕಂತ. ಕಂಪಾರಿಸನ್ ಆಫ್ ಪ್ರಿನ್ಸಿಪಲ್ಸ್ ನೋಡ್ರಿ. ಪ್ರಿನ್ಸಿಪಲ್ ಇಲ್ಲಿ ಈ ಕಡೆ ಲಿಸ್ಟ್ ಕೊಟ್ಟಿದ್ದೀನಿ, ಮೇನ್ ಐಡಿಯಾ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಫ್ರೀಕ್ವೆನ್ಸಿ ಪ್ರಿನ್ಸಿಪಲ್ ಕಾಮನ್ ವರ್ಡ್ಸ್ ಫಸ್ಟ್, ಗೋ. ಯುಟಿಲಿಟಿ ಯೂಸ್ಫುಲ್ ವರ್ಡ್ಸ್ ಫಸ್ಟ್, ಹೋಮ್ ವರ್ಕ್. ಲರ್ನಬಿಲಿಟಿ ಈಸ್ ವರ್ಡ್ಸ್ ಫಸ್ಟ್, ಬಾಲ್. ಕಂಟೆಕ್ಸ್ಟ್ ಅಂದ್ರೆ ಮೀನಿಂಗ್ಫುಲ್ ಸೆನ್ಸ್. ಇದು ಒಂದು ಚಾಟ್ ನೋಡ್ರೆ ಎಲ್ಲ ಬರ್ತದೆ. ಶಿ ಇಸ್ ಆನೆಸ್ಟ್ ಅಂತ. ಗ್ರೇಡೇಷನ್ ಮೀನ್ಸ್ ಲಾಜಿಕಲ್ ಆರ್ಡರ್ ಇರಬೇಕು, ಅದಕ್ಕೆ ಈಸಿ ಟು ಡಿಫಿಕಲ್ಟ್. ರಿಇನ್ಫೋರ್ಸ್ಮೆಂಟ್ ಮೀನ್ಸ್ ರಿಪೀಟೆಡ್ ಎಕ್ಸ್ಪೋಜರ್, ರಿವಿಷನ್. ಮೋಟಿವೇಶನ್ ಮೀನ್ಸ್ ಇಂಟ್ರೆಸ್ಟೆಡ್, ಇಂಪ್ರೂವ್ಸ್ ಲರ್ನಿಂಗ್ ರೇಟ್ಸ್. ಸೊ ಪ್ರತಿಯೊಂದು ಪ್ರಿನ್ಸಿಪಲ್ಸ್ ಮೇನ್ ಐಡಿಯಾನ ಇಲ್ಲಿ ಚಾಟ್ ದಲ್ಲಿ ಕೊಡಿದ್ದೀನಿ.
ಓಕೆ. ಸೊ ಇದು ಒಂದು ಚಾರ್ಟ್ ನೋಡಿದ್ರೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಆಮೇಲೆ ಕ್ಲಾಸ್ ರೂಮ್ ಎಕ್ಸಾಂಪಲ್ ನೋಡಿದ್ರೆ ಫ್ರೂಟ್ಸ್ ಅಂತ ಇದೆ ಅನ್ಕೊಡ್ರಿ. ಸೊ ಫ್ರೀಕ್ವೆನ್ಸಿ ಆಪಲ್ ಬನಾನಾ ಅಂತ ಬರ್ತಾವ ಹೆಚ್ಚಿಗೆ. ಫ್ರೂಟ್ ಸ್ಟೂಡೆಂಟ್ಸ್ ಸಿ ಡೈಲಿ ಯುಟಿಲಿಟಿ ಅದು. ಓಕೆ. ಇದು ಫ್ರೀಕ್ವೆನ್ಸಿ, ಇದು ಯುಟಿಲಿಟಿ. ಲರ್ನಬಿಲಿಟಿ ಏನು? ಕಾಂಕ್ರೀಟ್ ಆಬ್ಜೆಕ್ಟ್ಸ್. ಕಂಟೆಕ್ಸ್ಟ್ ಏನು? ಐ ಈಟ್ ಬನಾನಾ ಎವ್ರಿ ಮಾರ್ನಿಂಗ್. ಆಮೇಲೆ ಗ್ರೇಡೇಷನ್ ಏನು? ಆಪಲ್, ರೀಡ್ ಆಪಲ್, ಐ ಲೈಕ್ ರೆಡ್, ಸಾರಿ, ಆಪಲ್, ರೆಡ್ ಆಪಲ್, ಐ ಲೈಕ್ ರೆಡ್ ಆಪಲ್ಸ್. ಸೊ ಗ್ರೇಡೇಷನ್. ಆಮೇಲೆ ಇನ್ನು ರಿಇನ್ಫೋರ್ಸ್ಮೆಂಟ್ ಆಫ್ ಫ್ರೂಟ್ ಗೇಮ್ ನೆಕ್ಸ್ಟ್ ಕ್ಲಾಸ್. ಫ್ರೂಟ್ ಗೇಮ್ ಆಡ್ಸೋದು. ಸೊ ಇನ್ನು ಮೋಟಿವೇಶನ್ ಹೆಂಗ? ಪಿಕ್ಚರ್ ಕಾಂಪಿಟೇಷನ್ ಹೋಗೋದು. ನೋಡ್ರಿ, ಇಷ್ಟು ಸಿಸ್ಟಮೆಟಿಕ್ ಇದೆ. ಒಂದು ಟಾಪಿಕ್ ತಗೊಂಡು ಎಲ್ಲವನ್ನ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡಿದೀವಿ. ಫ್ರೀಕ್ವೆನ್ಸಿ ಬಂತು, ಯುಟಿಲಿಟಿ ಬಂತು, ಲರ್ನಬಿಲಿಟಿ ಬಂತು, ಕಂಟೆಕ್ಸ್ಟ್ ಬಂತು, ಗ್ರೇಡೇಷನ್ ಬಂತು, ರಿಇನ್ಫೋರ್ಸ್ಮೆಂಟ್, ಮೋಟಿವೇಶನ್ ಬಂತು. ಹೌದಾ? ಇದು ಎಲ್ಲ ಪ್ರಿನ್ಸಿಪಲ್ಸ್ ಒಳಗೊಂಡಂತ ಒಂದು ಚಾರ್ಟ್ ಆಗಿದೆ. ಓಕೆ. ಇನ್ ರಿಲೇಷನ್ ವಿತ್ NCF 2005 NEP 2020ಗೆ ರಿಲೇಷನ್ ಮಾಡೋದಾದ್ರೆ, ಸೊ NCF 2005 ಎಂಫಸಿಸ್ ಏನ ಮಾಡುತ್ತೆ? ಕಂಟೆಕ್ಚುಯಲ್ ಅಂತ ಹೇಳುತ್ತೆ, ಸೊ ಆಕ್ಟಿವಿಟಿ ಬೇಸ್ಡ್ ಅಂತ ಹೇಳುತ್ತೆ, ಲರ್ನ್ ಪಾರ್ಟಿಸಿಪೇಷನ್ ಇರುತ್ತೆ, ಮೀನಿಂಗ್ಫುಲ್ ಕಮ್ಯುನಿಕೇಶನ್ ಅಂತ ಹೇಳುತ್ತೆ. ಇವೆಲ್ಲ ಅದರಲ್ಲಿ ಇದಾವೆ. ಇನ್ NEP 2020 ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳುತ್ತೆ, ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳುತ್ತೆ, ಮಲ್ಟಿ ಲಿಂಗ್ವಲ್ ಸಪೋರ್ಟ್ ಅಂತ ಹೇಳುತ್ತೆ, ಟೆಕ್ನಾಲಜಿ ಇಂಟಿಗ್ರೇಷನ್ ಅಂತ ಹೇಳುತ್ತೆ. ಎಲ್ಲವೂ ಇದರಲ್ಲಿ ಬಂದಿದ್ದಾವೆ. ಹೌದಾ? ಕಂಟೆಕ್ಸ್ಟ್, ಮೋಟಿವೇಶನ್, ಆಕ್ಟಿವ್ಸ್, ಪ್ರಿನ್ಸಿಪಲ್ಸ್ ಬಂದಿದ್ದಾವೆ. ಇನ್ ಎಚ್ ಎಕ್ಸಾಮ್ಸ್ ಕಾರ್ನರ್ ನೋಡೋದಾದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್ಗಳು ಫ್ರೀಕ್ವೆನ್ಸಿ ಪ್ರಿನ್ಸಿಪಲ್ಸ್, ಯುಟಿಲಿಟಿ ಪ್ರಿನ್ಸಿಪಲ್, ಕಂಟೆಕ್ಸ್ಟ್ ಪ್ರಿನ್ಸಿಪಲ್, ಪ್ರಿನ್ಸಿಪಲ್ಸ್ ಮೇಲೆ. ಆಮೇಲೆ ಡಿಫರೆನ್ಸ್ ಬಿಟ್ವೀನ್ ಫ್ರೀಕ್ವೆನ್ಸಿ ಅಂಡ್ ಯುಟಿಲಿಟಿ, ಡಿಫರೆನ್ಸ್ ಬಿಟ್ವೀನ್ ಕಂಟೆಕ್ಸ್ಟ್ ಅಂಡ್ ಟ್ರಾನ್ಸ್ಲೇಷನ್ ಅನ್ನೋದು, ರಿಇನ್ಫೋರ್ಸ್ಮೆಂಟ್ ಫಾರ್ ವೊಕ್ಯಾಬುಲರಿ ರಿಟೆನ್ಷನ್. ಇವು ಇಂಪಾರ್ಟೆಂಟ್ ಟಾಪಿಕ್ಸ್. ಮೆಮೊರಿ ಟೆಕ್ ನೋಡೋದಾದ್ರೆ ಮೇನ್ ಪ್ರಿನ್ಸಿಪಲ್ಸ್ ಫಾರ್ಮುಲಾಗಳು ನೋಡ್ರಿ. FULCRAM ಅಂತ ನೆನಪಿಟ್ಕೊಳ್ರಿ. ಫ್ರೀಕ್ವೆನ್ಸಿ, ಯುಟಿಲಿಟಿ, ಲರ್ನಬಿಲಿಟಿ, ಕಂಟೆಕ್ಸ್ಟ್, ರಿಇನ್ಫೋರ್ಸ್ಮೆಂಟ್, ಆಕ್ಟಿವ್ ಯೂಸ್, ಮೋಟಿವೇಶನ್. Think of ಯಾವುದು FULCRUM that supports vocabulary learning ಅಂತ ನೆನಪಿಟ್ಕೊಳ್ಳಿ. ಇನ್ ಗ್ರೇಡೇಷನ್ ಫಾರ್ಮುಲಾ ಹೆಂಗ? SCEKCH ಸೆಚ್ ಅಂತ ನೆನಪಿಟ್ಕೊಳ್ಳಿ. ಸಿಂಪಲ್ ಟು ಕಾಂಪ್ಲೆಕ್ಸ್, ಈಸಿ ಟು ಡಿಫಿಕಲ್ಟ್, ನೌನ್ ಟು ಅನ್ನೌನ್, ಅಂಡ್ ಕಾಂಕ್ರೀಟ್ ಅಬ್ಸ್ಟ್ರಾಕ್ಟ್, ಹೈ ಫ್ರೀಕ್ವೆನ್ಸಿ ಟು ಲೋ ಫ್ರೀಕ್ವೆನ್ಸಿ. ಇನ್ ಕ್ವಿಕ್ ರಿವಿಷನ್ ಬಾಕ್ಸ್ ನೋಡಿ, ಫ್ರೀಕ್ವೆನ್ಸಿ, ಯುಟಿಲಿಟಿ, ಲರ್ನಬಿಲಿಟಿ, ಕಾಂಟೆಕ್ಸ್ಟ್, ಗ್ರೇಡೇಷನ್, ರಿಇನ್ಫೋರ್ಸ್ಮೆಂಟ್, ಮೋಟಿವೇಶನ್, ಬೆಸ್ಟ್ ಮೆಮೊರಿ ಟೆಕ್ನು ಕೂಡ ಕೊಟ್ಟಿದ್ದೀನಿ. ಅವೆಲ್ಲವೂ ಇಲ್ಲಿ ಒಳಗೊಂಡಿದೆ. ಓಕೆ. ಇನ್ ಎಕ್ಸ್ಪೆಕ್ಟ್ ಎಷ್ಟು ಕ್ವಶನ್ಸ್ ಅಂತ ಕಾಮನ್ ಆಗಿ ಕೊಟ್ಟಿರ್ತೀನಿ. ಈ ರೀತಿ ಅಂತೂ ಡೈರೆಕ್ಟ್ ಕ್ವಶನ್ ಕೇಳಲ್ಲ, ಅಪ್ಲೈಡ್ ರೀತಿ ಕೇಳ್ತಾರೆ. ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಕಂಟೆಕ್ಸ್ಟ್ ನ ಕೊಟ್ಟಿದ್ದೀನಿ. ಓಕೆ. ಸೊ ಇನ್ HS ಸೂಪರ್ ಟ್ರಿಪ್ ನೋಡಿದ್ರೆ ವಿಚ್ ಪ್ರಿನ್ಸಿಪಲ್ ಸೇಸ್ ವರ್ಡ್ ಶುಡ್ ಟಾಟ್ ಅ ಮೀನಿಂಗ್ಫುಲ್ ಸಿಚುವೇಶನ್ ಅಂತ ಈ ರೀತಿ ಕೇಳಬಹುದು. ಸೊ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಹ್ಮ್. ಸೊ ಒನ್ ಲೈನರ್ ಕೂಡ ಕೊಟ್ಟಿದ್ದೀನಿ. ಗುಡ್ ವೆಕಬುಲರಿ ಟೀಚಿಂಗ್ ಫಾಲೋಸ್ ಅಂತ ಫಾರ್ಮುಲಾ ಕೊಟ್ಟಿದ್ದೀನಿ. ಎಲ್ಲವನ್ನು ಅದನ್ನೇ ಫಾರ್ಮುಲಾ ಕೊಟ್ಟಿದ್ದೀನಿ. ಓಕೆ. ಎಸ್. ಸೂಪರ್ ಟಿಪ್ ಕೂಡ ಕೊಟ್ಟಿದ್ದೀನಿ. ಕೆಲವು ಪ್ರಿನ್ಸಿಪಲ್ಸ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಓಕೆ. ಅಂಡ್ ರೆಫರೆನ್ಸಸ್ ಕೊಟ್ಟಿದ್ದೀನಿ. ಇವುಗಳು ಕೂಡ ರೆಫರ್ ಮಾಡಿ ನಿಮ್ದೇ ಆದ ನೋಟ್ಸ್ ಕೂಡ ಮಾಡ್ಕೋಬಹುದು. ಓಕೆ. ಎಸ್. ಇಲ್ಲಿಗೆ ಹೇಳಿ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ಟಡಿ ಮಾಡ್ತಾ ಇರಿ. ಆನ್ಸರ್ ಕಮೆಂಟ್ ತಿಳಿಸ್ರಿ. ನೆಕ್ಸ್ಟ್ ಚಾಪ್ಟರ್ ಇಸ್ ದೇರ್, ಚಾಪ್ಟರ್ 3 ಸೆಲೆಕ್ಷನ್ ಗ್ರೇಡೇಷನ್ ಆಫ್ ವೊಕ್ಯಾಬುಲರಿ ಅಂತ ಬರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜಾಯಿನ್ ಕೂಡ ಆಗ್ಬೋದು. ಲೈವ್ ಸೆಷನ್ ಮೆಂಬರ್ಶಿಪ್ ವಿಡಿಯೋಸ್ ನೀವು ನೋಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.